ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಸೆಷನ್ ನಮಗೆ ಯೂನಿಟ್ 2 ಏರ್ ಪೊಲ್ಯೂಷನ್ ಮೇಲೆ ಇರುತ್ತೆ. ಈ ಚಾಪ್ಟರ್ ಅಲ್ಲಿ ಆಲ್ರೆಡಿ ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ನಾವು ಕಾಸಸ್ ಅಂಡ್ ಎಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಯಾವ್ಯಾವ ಕಾಸಸ್ ಇಂದ ನಮಗೆ ಪೊಲ್ಯೂಟೆಂಟ್ಸ್ ಗಾಳಿಯಲ್ಲಿ ಎಮಿಟ್ ಆಗುತ್ತೆ, ಗಾಳಿಯಲ್ಲಿ ಮಿಕ್ಸ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಹಾಗೆ ಅದರದ್ದು ಹೆಲ್ತ್ ಮೇಲೆ, ವೆಜಿಟೇಷನ್ ಮೇಲೆ ಮತ್ತೆ ಮಟೀರಿಯಲ್ಸ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅದನ್ನು ಕೂಡ ನೋಡಿದ್ವಿ. ಎರಡನೇದು ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಇದೆ. ದೀಸ್ ಆರ್ ವೆರಿ ಸ್ಮಾಲ್ ಪೊಲ್ಯೂಟೆಂಟ್ಸ್, ಡಸ್ಟ್ ಪಾರ್ಟಿಕಲ್ಸ್ ಆರ್ ಕ್ಯಾನ್ ಬಿ ಎನಿ ಕಾಂಪೋಸಿಷನ್ ಆಫ್ ಎನಿ ಕೆಮಿಕಲ್, ಸಾಲಿಡ್, ಲಿಕ್ವಿಡ್. ತುಂಬ ಮೈಕ್ರೋಸ್ಕೋಪಿಕ್ ಸೈಜಲ್ಲಿ ಇರೋದ್ರಿಂದ ದೇ ಆರ್ ವೆರಿ ಡೇಂಜರಸ್. ಅವುಗಳನ್ನ ಹೇಗೆ ಕಲೆಕ್ಟ್ ಮಾಡಬೇಕು ಅದನ್ನು ಕೂಡ ನೋಡಿದ್ವಿ ಎರಡು ಎಕ್ಸಾಂಪಲ್ ಅಲ್ಲಿ. ಒಂದು ಸೈಕ್ಲಾನ್ ಸೆಪರೇಟರ್ ಅನ್ನೋ ಮಷೀನ್ ಉಪಯೋಗಿಸ್ಕೊಂಡು ಮತ್ತೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಅನ್ನೋ ಮಷೀನ್ ಉಪಯೋಗಿಸ್ಕೊಂಡು. ಸೊ ಇವತ್ತು ಎರಡನೇ ಚಾಪ್ಟರ್ ಇಂದ ಲಾಸ್ಟ್ ಟಾಪಿಕ್ ಇದೆ ಏರ್ ಆಕ್ಟ್ 1981 ಅಂತ. ಇದು ಟೈಟಲ್ ಇದೆ ಆಕ್ಟ್ ಇಂದು. ನಮ್ಮ ಲಾ ಅಲ್ಲಿರುವಂತಹ ಒಂದು ಆಕ್ಟ್ ವಿಚ್ ಈಸ್ ರಿಲೇಟೆಡ್ ಟು ಕಂಟ್ರೋಲ್, ಪ್ರಿವೆನ್ಷನ್ ಅಂಡ್ ಅಬೇಟ್ಮೆಂಟ್ ಆಫ್ ಏರ್ ಪೊಲ್ಯೂಷನ್. ಸೊ ಏನ್ ಹೇಳುತ್ತೆ ಈ ಆಕ್ಟ್ ಅನ್ನೋದನ್ನ ನೋಡೋಣ. ವಾಟರ್ ಪೊಲ್ಯೂಷನ್ ಆಕ್ಟ್. ಸೊ ಬಿಫೋರ್ ಏರ್ ಪೊಲ್ಯೂಷನ್ ಆಕ್ಟ್ ನಮ್ಮ ಗವರ್ಮೆಂಟ್ ಏನ್ ಮಾಡ್ತು ಅಂದ್ರೆ ವಾಟರ್ ಪೊಲ್ಯೂಷನ್ ನ ಕಂಟ್ರೋಲ್ ಮಾಡಲಿಕ್ಕೆ, ಬಿಕಾಸ್ ಅದು ತುಂಬಾ ನೋಟಿಸಬಲ್ ಆಗಿರೋದ್ರಿಂದ, ತುಂಬಾ ಅದರದ ಹಾರ್ಮ್ಫುಲ್ ಎಫೆಕ್ಟ್ಸ್ ಕಾಣಿಸ್ತಿರೋದ್ರಿಂದ ವಾಟರ್ ಪೊಲ್ಯೂಷನ್ ಆಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ರು ಇನ್ ದ ಇಯರ್ 1974. ಬಟ್ ಇನ್ 70s it was observed that air pollution was also increasing rapidly. The main reason for this was industrialization, power plants, burning of fossil fuels, vehicle fuel, right, petroleum, etc. So much of the pollutant was released in the air so that people were not able to even respire properly, right? Similarly, sounds produced by the machines, they were also increasing. So ಗಾಳಿಯಲ್ಲಿ ಪಾರ್ಟಿಕಲ್ಸ್ ಮಿಕ್ಸ್ ಆಗಲಿ ಇಲ್ಲ ಎನರ್ಜಿ ಮಿಕ್ಸ್ ಆಗಲಿ. ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ನೋಡ್ತಾ ಇದ್ವಿ ಎನರ್ಜಿ ಅಂದ್ರೆ ಈಗ ಸೌಂಡ್ ಕೂಡ ಗಾಳಿಯಲ್ಲಿ ಬರುತ್ತಲ್ವಾ, ಪ್ರೊಪೊಗೇಟ್ ಆಗುತ್ತೆ, ಹಾಗಾಗಿ ಅದು ಕೂಡ ಗಾಳಿನ ಪೊಲ್ಯೂಟ್ ಮಾಡುತ್ತೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಏರ್ ಪೊಲ್ಯೂಷನ್ ನ ಕಂಟ್ರೋಲ್ ಮಾಡಲಿಕ್ಕೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಗವರ್ನಮೆಂಟ್ ಇಂಟ್ರೊಡ್ಯೂಸ್ ಮಾಡ್ತು. ಆ ಆಕ್ಟ್ ಅನ್ನ ನಾವು ಶಾರ್ಟ್ ಆಗಿ ಏರ್ ಆಕ್ಟ್ ಅಂತ ಕರಿತೀವಿ. ಅಂಡ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 1981. What is the main objective, main concept of Air Act andre? It is to prevent, control and abate the air pollution. Air Prevention and Control Act 1981. This is the title of the act and this is applied to whole country. Right? This is applied to whole country. Purti country mele idu apply agutte. ಸೊ ಪೂರ್ತಿ ಕಂಟ್ರಿ ಮೇಲೆ ಅಪ್ಲೈ ಆಗಿರೋದ್ರಿಂದ ಈ ಆಕ್ಟ್ ಅಲ್ಲಿ ನಮ್ಮ ಹತ್ರ ಕೆಲವೊಂದು ಟೈಟಲ್ಸ್, ಡೆಫಿನೇಷನ್ಸ್ ಬರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರುತ್ತೆ, ಮತ್ತೆ ಕೆಲವೊಂದು ಬೋರ್ಡ್ಸ್ ಅನ್ನ ಆರ್ಗನೈಸ್ ಮಾಡಿ ಅದನ್ನ ಸೆಟಪ್ ಮಾಡಿದ್ದಾರೆ. ಅವುಗಳ ರೋಲ್ಸ್ ಏನಿದೆ, ಸೆಂಟ್ರಲ್ ಅಲ್ಲಿ ಯಾವ ಬೋರ್ಡ್ ಇರುತ್ತೆ, ಸ್ಟೇಟ್ ಅಲ್ಲಿ ಯಾವ ಬೋರ್ಡ್ ಇರುತ್ತೆ, ಇವುಗಳನ್ನ ನಾವು ಈ ಆಕ್ಟ್ ಅಲ್ಲಿ ಅರ್ಥ ಮಾಡ್ಕೊಬಹುದು. ರೈಟ್? ಯಾಕೆ ಅರ್ಥ ಮಾಡ್ಕೊಬೇಕು? ಬಿಕಾಸ್ ಇಟ್ ವಿಲ್ ಹೆಲ್ಪ್ ಟು ಅಂಡರ್ಸ್ಟ್ಯಾಂಡ್ ವಾಟ್ qualifies as air pollution according to Indian law, so that air polluters can be punished under this act, alva? So ee act alli, air act alli total 7 chapters ide. hege nimma syllabus alli chapters iruttalla hage ee act allu kuda 7 chapter ide and total bandbittu 54 section ide. ಪ್ರತಿ ಒಂದು ಚಾಪ್ಟರ್ ಅಲ್ಲಿ ಕೆಲವಷ್ಟು ಸೆಕ್ಷನ್ಸ್ ಇರುತ್ತೆ. ಆ ಸೆಕ್ಷನ್ಸ್ ನಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ಬಹುದು, ಪೆನಾಲ್ಟೀಸ್ ಬಗ್ಗೆ ಹೇಳ್ಬೋದು, ಕೆಲವೊಂದು ಡೆಫಿನೇಷನ್ಸ್ ಅನ್ನ ಕೊಡಬಹುದು, ಟೈಟಲ್ ನ ಕೊಡಬಹುದು. ರೈಟ್? ಸೊ ಈ 54 ಸೆಕ್ಷನ್ಸ್ ಅನ್ನ ನಾವು ಖಂಡಿತವಾಗೂ ನಮ್ಮ ಸಿಲೆಬಸ್ ಅಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಅದು ತುಂಬಾ ಬರ್ಡನ್ ಆಗ್ಬಿಡುತ್ತೆ ನಿಮಗೆ. ಸೊ ಕೆಲವೊಂದು ಇಂಪಾರ್ಟೆಂಟ್ ಸೆಕ್ಷನ್ಸ್ ಬಗ್ಗೆ, ಚಾಪ್ಟರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ. ಓಕೆ? ಸೊ ಟೋಟಲ್ ಏನಾಗಿದೆ, 7 ಚಾಪ್ಟರ್ಸ್ ಇದೆ ಈ ಆಕ್ಟ್ ಅಲ್ಲಿ. ಟೋಟಲ್ ಬಂದ್ಬಿಟ್ಟು 54 ಸೆಕ್ಷನ್ಸ್ ಬರುತ್ತೆ. ಸೊ ವಾಟ್ ಈಸ್ the main objective of the Air Act? What is the ಯಾವ ಉದ್ದೇಶ ಇಟ್ಕೊಂಡು ಏರ್ ಆಕ್ಟ್ ಅನ್ನ ಗವರ್ನಮೆಂಟ್ ಲಾಗು ಮಾಡಿದೆ ಅನ್ನೋದನ್ನ ನೋಡೋಣ. This act is for the prevention, control and abatement of air pollution.
ಪ್ರಿವೆಂಟ್ ಮಾಡೋದು ಹೇಗೆ, ಕಂಟ್ರೋಲ್ ಮಾಡೋದು ಹೇಗೆ, ಮತ್ತೆ ಕಮ್ಮಿ ಮಾಡೋದು ಹೇಗೆ, ಇದು ನಮಗೆ ಈ ಆಕ್ಟ್ ನಮಗೆ ಹೇಳುತ್ತೆ. ದಟ್ ಈಸ್ ದ ಮೇನ್ ಕಾನ್ಸೆಪ್ಟ್, ರೈಟ್. ಟು ಅಪಾಯಿಂಟ್ ದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಇದನ್ನ ನೆನ್ಪಿಟ್ಕೊಳ್ಳಿ, PCB ಅಂತ ಕರಿತೀವಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಒಂದು ಬೋರ್ಡ್ ಅನ್ನ ಅಪಾಯಿಂಟ್ ಮಾಡೋದು. ಈ ಬೋರ್ಡ್ ಏನ್ ಮಾಡುತ್ತೆ, ಏರ್ ಪೊಲ್ಯೂಷನ್ ಇಂದ ಸಂಬಂಧಪಟ್ಟಿರೋ ರೂಲ್ಸ್ ಅನ್ನ, ರೆಗ್ಯುಲೇಷನ್ಸ್ ಅನ್ನ ಸೆಟಪ್ ಮಾಡುತ್ತೆ, ಅಥವಾ ಅವುಗಳ ಮೇಲೆ ಕೆಲವೊಂದು ಏನಂತೀವಿ ಇನ್ಫಾರ್ಮೇಶನ್ ಕೊಡುವಂತಹ ಪ್ರೋಗ್ರಾಮ್ಸ್ ಗಳನ್ನ ಸೆಟಪ್ ಮಾಡುತ್ತೆ, ಟ್ರೈನಿಂಗ್ ಕೊಡುತ್ತೆ, ಫೈನಾನ್ಸ್ ಅನ್ನ ಕೂಡ ಕೊಡುತ್ತೆ, ರೈಟ್. ಸೊ ಈ ತರ ಟು ಅಪಾಯಿಂಟ್ ದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಟು ಪ್ರಿವೆಂಟ್, ಕಂಟ್ರೋಲ್ ಅಂಡ್ ಅಬೇಟ್ಮೆಂಟ್ ಆಫ್ ಏರ್ ಪೊಲ್ಯೂಷನ್. ಮೂರನೇದು ನೋಡಿ, ಟು ಅಸೈನ್ ಅ ಸೆಟ್ ಆಫ್ ರೆಸ್ಪಾನ್ಸಿಬಿಲಿಟಿ, powers and functions to the board for the prevention, control and abatement of the air pollution. So the main concept, main objective of the Air Act is, as you can see, prati ಒಂದು step ಅಲ್ಲಿ ನಾವು ನೋಡ್ತಾ ಇದೀವಿ. What is the main objective? It is to prevent, control and abatement of air pollution. ಒಂದು ಸ್ಟ್ಯಾಂಡರ್ಡ್, ಏರ್ ಇಂದು ಒಂದು ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡೋದು, ಮಾನಿಟರ್ ಮಾಡೋದು, ಏರ್ ಅಲ್ಲಿ ಎಷ್ಟು ಮಟ್ಟಕ್ಕೆ ಪೊಲ್ಯೂಟೆಂಟ್ ಇದೆ, ಅದರಿಂದ ಯಾವ ರೀತಿ ಎಫೆಕ್ಟ್ ಆಗ್ತಿದೆ, ಇದನ್ನ ನಾವು ಈ ಆಕ್ಟಿನ ಮೇನ್ ಆಬ್ಜೆಕ್ಟಿವ್ ಆಗಿ ನೋಡ್ಕೊಂತೀವಿ. ನೆಕ್ಸ್ಟ್ ನೋಡೋಣ, ಅಕಾರ್ಡಿಂಗ್ ಟು ದಿಸ್ ಆಕ್ಟ್, ರೈಟ್, ವಾಟ್ ಡಸ್ ದಿಸ್ ಆಕ್ಟ್ ಡಿಫೈನ್ ಏರ್ ಪೊಲ್ಯೂಟೆಂಟ್ ಆಸ್? ಏರ್ ಆಕ್ಟ್ ಪ್ರಕಾರ, ಈ ಏರ್ ಆಕ್ಟ್ ನೀವು ಬುಕ್ ನ ತೆಗೆದು ನೋಡಿದ್ರೆ ಇದರಲ್ಲಿ ಮೊದಲನೇ ಚಾಪ್ಟರ್ ಅಲ್ಲಿ ನಿಮಗೆ ಏರ್ ಪೊಲ್ಯೂಟೆಂಟ್ ಅನ್ನ ಡಿಫೈನ್ ಮಾಡೋದು, ಏರ್ ಪೊಲ್ಯೂಟೆಂಟ್ ಡೆಫಿನೇಷನ್ ಸಿಗುತ್ತೆ. ಸೊ ಅಕಾರ್ಡಿಂಗ್ ಟು ಏರ್ ಪೊಲ್ಯೂಟೆಂಟ್ ಆಕ್ಟ್, ಏನು ಏರ್ ಪೊಲ್ಯೂಟೆಂಟ್ ಅಂದ್ರೆ, ಇಟ್ ಮೀನ್ಸ್ ಎನಿ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಶಿಯಸ್ ಸಬ್ಸ್ಟೆನ್ಸ್. ಓಕೆ, ಬ್ರಾಕೆಟ್ ಅಲ್ಲಿ ನೋಡ್ತಿದ್ರಾ, ಇನ್ಕ್ಲೂಡಿಂಗ್ ನಾಯ್ಸ್, ಬಿಕಾಸ್ ನಾಯ್ಸ್ ಕೂಡ ಗಾಳಿಯಲ್ಲಿ ಪ್ರೊಪೊಗೇಟ್ ಆಗೋದ್ರಿಂದ ಅದು ಕೂಡ ಗಾಳಿನ ಪೊಲ್ಯೂಟ್ ಮಾಡುತ್ತೆ. ಸೊ ಪ್ರೆಸೆಂಟ್ ಇನ್ ದಿ ಅಟ್ಮಾಸ್ಫಿಯರ್ in such concentration as may be or tend to be injurious to human beings or other living creatures or plants or property or environment, right? So ಗಾಳಿಯಲ್ಲಿ ಸಾಲಿಡ್, ಲಿಕ್ವಿಡ್, ಗ್ಯಾಶಿಯಸ್ ಅಥವಾ ಯಾವುದಾದ್ರೂ ಎನರ್ಜಿ, ಇದು ಎಷ್ಟು ಮಟ್ಟಕ್ಕೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗಿರುತ್ತೆ ಅಂದ್ರೆ, ಸೋ ದಟ್ ಅದು ಅವುಗಳ ಎಕೋಸಿಸ್ಟಮ್ ಅನ್ನ ಹಾಳು ಮಾಡುತ್ತೆ. ಅದು ಲಿವಿಂಗ್ ಆರ್ಗ್ಯಾನಿಸಮ್ ಮೇಲೆ ಆಗಿರಬಹುದು, ಅಬಯೋಟಿಕ್, ಬಯೋಟಿಕ್ ಅಂತ ನೀವು ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ಕೇಳಿದ್ದೀರಾ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಲ್ಲಾಂದ್ರೆ ನಾನ್ ಲಿವಿಂಗ್ ಥಿಂಗ್ಸ್ ಮೇಲೆ, ಲೈಕ್ ಸ್ಟ್ರಕ್ಚರ್, ಮಾನ್ಯುಮೆಂಟ್ಸ್ ಮೇಲೆ, ರೈಟ್, ಅಥವಾ ಮೆಟೀರಿಯಲ್ ಇಂದ ಕ್ಯಾರೆಕ್ಟರಿಸ್ಟಿಕ್ಸ್, ಮೆಟಲ್ಸ್ ಎಲ್ಲ ಕರೋಡ್ ಆಗ್ತಾ ಹೋಗುತ್ತೆ ಅಲ್ವಾ ಪೊಲ್ಯೂಟೆಂಟ್ಸ್ ಇಂದ. ಸೊ ಈ ರೀತಿ ನಾವು ಏರ್ ಆಕ್ಟ್ ಅಲ್ಲಿ ಏರ್ ಪೊಲ್ಯೂಟೆಂಟ್ ಅನ್ನ ಡೆಫಿನೇಷನ್ ನೋಡ್ತೇವೆ. ಅಕಾರ್ಡಿಂಗ್ ಟು ಏರ್ ಆಕ್ಟ್, it means air pollutant means any solid, liquid, gaseous or noise present in the atmosphere in such concentration as may be or tend to be injurious to the living creatures or non-living things present in the environment. Next, here we can see that Air Prevention and Control Act ಏನಿದೆ, ಇದರಲ್ಲಿ 7 ಚಾಪ್ಟರ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಈ 7 ಚಾಪ್ಟರ್ಸ್ ಅಲ್ಲಿ ನಮಗೆ ಏನೇನು ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ, ಮೊದಲನೇ ಚಾಪ್ಟರ್ ಅಲ್ಲಿ ಟೈಟಲ್ ಸೆಟಪ್ ಆಗಿದೆ, ಅಂದ್ರೆ ಈ ಆಕ್ಟ್ಗೆ ಏನ್ ಹೆಸರು ಕೊಡಬೇಕು, ಏನ್ ಟೈಟಲ್ ಕೊಡಬೇಕು, ವಾಟ್ ಈಸ್ ದ ಟೈಟಲ್ ಆಫ್ ದಿ ಆಕ್ಟ್, ಏರ್ ಆಕ್ಟ್ 1981. ಸೊ ಟೈಟಲ್ ಏನ್ ಕೊಡಬೇಕು, ಮತ್ತೆ ಪೊಲ್ಯೂಟೆಂಟ್ ಅಂದ್ರೆ ಏನು, ಡೆಫಿನೇಷನ್ ಏನು ಅಲ್ವಾ. ಈಗ ನೀವು ಇಫ್ ಯು ಆರ್ ಡಿಸ್ಕ್ರೈಬಿಂಗ್ ಅ ಕ್ರೈಮ್, ನೀವೊಂದು ಕ್ರೈಮ್ಗೆ ಪನಿಷ್ಮೆಂಟ್ ಅನ್ನ ಡಿಕ್ಲೇರ್ ಮಾಡ್ತಿದ್ದೀರ ಅಂದ್ರೆ ಕ್ರೈಮ್ ಏನು ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಫಸ್ಟ್ ಅರ್ಥ ಮಾಡ್ಕೊಬೇಕು. ಸೊ ಹಾಗಾಗಿ ಏರ್ ಪೊಲ್ಯೂಷನ್ ಆಗಬಾರ್ದು ಅಂದ್ರೆ, ಏರ್ ಪೊಲ್ಯೂಷನ್ ಆಗಬಾರ್ದು, ಕಡಿಮೆ ಮಾಡಬೇಕು ಅನ್ನೋದಕ್ಕೆ ನಾವು ಬೋರ್ಡ್ ಅನ್ನ ಸೆಟಪ್ ಮಾಡಿದ್ದೀವಿ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನಾವೇನ್ ತಿಳ್ಕೊಬೇಕು, ಏರ್ ಪೊಲ್ಯೂಟೆಂಟ್ ಯಾವ್ದು, ವಾಟ್ ಡು ಯು ಆಕ್ಚುಲಿ ಮೀನ್ ಬೈ ಏರ್ ಪೊಲ್ಯೂಷನ್, ವಾಟ್ ಡು ಯು ಮೀನ್ ಬೈ ಏರ್ ಪೊಲ್ಯೂಟೆಂಟ್. ಓಕೆ, ಅದರ ಎಕ್ಸ್ಟೆಂಟ್ ಎಲ್ಲಿವರೆಗೆ, ಇಟ್ ಈಸ್ ಎಕ್ಸ್ಟೆಂಡ್ ಆಲ್ ಓವರ್ ದ ಕಂಟ್ರಿ, ಪೂರ್ತಿ ಕಂಟ್ರಿಗೆ ಇದು ರೂಲ್ಸ್ ಲಾಗು ಆಗುತ್ತೆ ಅಲ್ವಾ. ಮತ್ತೆ ಕಮೆನ್ಸ್ಮೆಂಟ್, ಎಲ್ಲಿಂದ ಅದು ಜಾರಿಯಾಗಿದೆ, ಇವೆಲ್ಲ ಇನ್ಫಾರ್ಮೇಶನ್ ನಮಗೆ ಚಾಪ್ಟರ್ 1 ಅಲ್ಲಿ ಸಿಗುತ್ತೆ. ಸೆಕೆಂಡ್ ಚಾಪ್ಟರ್ ಮತ್ತೆ ಥರ್ಡ್ ಚಾಪ್ಟರ್ ಅಲ್ಲಿ ಇದೇನ್ ಮಾಡುತ್ತೆ, ಸೆಟ್ಸ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ PCB,
PCB ಏನ್ ರೋಲ್ ಇದೆ, ಏನ್ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದು ನಮಗೆ 2ನೇ ಚಾಪ್ಟರ್ ಮತ್ತೆ 3ನೇ ಚಾಪ್ಟರ್ ಹೇಳುತ್ತೆ. PCB ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. 4ನೇ ಚಾಪ್ಟರ್ ನಮಗೆ ಇಟ್ ರೆಗ್ಯುಲೇಟ್ಸ್ ದ ಪೊಲ್ಯೂಷನ್ ಸ್ಟ್ಯಾಂಡರ್ಡ್ ದಟ್ ಆರ್ ಸೆಟ್ ಅಂಡ್ ಹೌ ದೇ ಕ್ಯಾನ್ ಬಿ ಮಾನಿಟರ್ಡ್. ಅದು ನಮಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಪೊಲ್ಯೂಷನ್ ಸ್ಟ್ಯಾಂಡರ್ಡ್ ಅನ್ನ ಹೇಗೆ ಸೆಟ್ ಮಾಡಬೇಕು, ಕ್ವಾಲಿಟಿ ಆಫ್ ಏರ್ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ಹೇಗೆ ನಾವು ಸ್ಟಡಿ ಮಾಡಬೇಕು, ಮಾನಿಟರ್ ಮಾಡಬೇಕು ಅನ್ನೋದು ಚಾಪ್ಟರ್ 4 ಅಲ್ಲಿ ಗೊತ್ತಾಗುತ್ತೆ. ಚಾಪ್ಟರ್ 5 ಅಲ್ಲಿ ಈ ಒಂದು ಆಕ್ಟ್ ಅನ್ನ ನಾವು ಹೆಲ್ತಿಯಾಗಿ ನಡೆಸಬೇಕು ಅಂತ ಅಂದ್ರೆ ಸೆಂಟ್ರಲ್ಲಿ, ಸ್ಟೇಟ್ ಅಲ್ಲಿ ನಾವು ಕೆಲವೊಂದು ಫಂಡಿಂಗ್ ಬೇಕಾಗುತ್ತೆ. ಯಾಕಂದ್ರೆ ಪ್ರೋಗ್ರಾಮ್ಸ್ ಮಾಡಬೇಕು, ಕೆಲವೊಂದನ್ನ ಗವರ್ನಮೆಂಟ್ ಏನ್ ಮಾಡಬೇಕು, ಕಂಡಕ್ಟ್ ಮಾಡಿಬಿಟ್ಟು ಜನಗಳಿಗೆ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡಬೇಕು, ಪಬ್ಲಿಸಿಟಿ ಮಾಡಬೇಕು, ಇನ್ಫಾರ್ಮೇಶನ್ ಅನ್ನ ಅವೇರ್ನೆಸ್ ಕೊಡಬೇಕು. ಇವುಗಳಿಗೆಲ್ಲ ಏನಾಗುತ್ತೆ, ದೇ ನೀಡ್ ಸಮ್ ಅಮೌಂಟ್ ಆಫ್ ಫೈನಾನ್ಸ್. ಸೊ ಆ ಫಂಡ್ ಎಲ್ಲಿಂದ ಬರುತ್ತೆ, ಎಷ್ಟು ಫಂಡ್ ಗೌರ್ಮೆಂಟ್ ಕೊಡ್ತಾ ಇದೆ, ಅದು ಯಾವ ರೀತಿ ಖರ್ಚಾಗ್ತಿದೆ, ಅವುಗಳದ್ದು ಅಕೌಂಟ್ಸ್, ಆಡಿಟ್, ಇದೆಲ್ಲ ನಮಗೆ ಹೇಗೆ ನಡೆಯುತ್ತೆ, ಯಾರು ಮಾಡ್ತಾರೆ, ಇದೆಲ್ಲ ಇನ್ಫಾರ್ಮೇಶನ್ ನಮಗೆ ಚಾಪ್ಟರ್ 5 ಅಲ್ಲಿ ಸಿಗುತ್ತೆ. ಚಾಪ್ಟರ್ 6 ಅಲ್ಲಿ ಬಂದ್ಬಿಟ್ಟು ಇಟ್ ಡಿಸ್ಕ್ರೈಬ್ಸ್ ದ ಪೆನಲ್ಟೀಸ್ ಇಂಪೋಸ್ಡ್ ಇನ್ ದ ಕೇಸ್ ಆಫ್ ನಾನ್ ಕಂಪೈಲೆನ್ಸ್. ಅಂದ್ರೆ ಏನಾದ್ರೂ ರೂಲ್ಸ್ ಅನ್ನ ಫಾಲೋ ಮಾಡಲಿಲ್ಲ ಅಂದ್ರೆ, ಅದು ದೊಡ್ಡ ದೊಡ್ಡ ಇಂಡಸ್ಟ್ರಿ ಆಗಿರಬಹುದು, ರೈಟ್, ಪವರ್ ಪ್ಲಾಂಟ್ಸ್ ಆಗಿರಬಹುದು, ರೈಟ್. ಸೊ ಪ್ರತಿ ಒಂದು ಸೆಕ್ಷನ್ಗೆ ದೇರ್ ಆರ್ ಸರ್ಟನ್ ರೂಲ್ಸ್. ಆ ರೂಲ್ಸ್ ಅನ್ನ ಫಾಲೋ ಮಾಡಲಿಲ್ಲ, ಅದನ್ನ ಓವರ್ ರೂಲ್ ಮಾಡಿದ್ರೆ ಅಂತಹ ಕೇಸಲ್ಲಿ ಯಾವ ರೀತಿ ಪನಿಷ್ಮೆಂಟ್ ಅನ್ನ ಕೊಡಬೇಕು, ಎಷ್ಟು ಮಟ್ಟಕ್ಕೆ ಪೆನಾಲ್ಟಿನ ಹಾಕಬೇಕು, ಇದೆಲ್ಲ ನಿಮಗೆ ಚಾಪ್ಟರ್ 6 ಹೇಳುತ್ತೆ. ಹಾಗೆ ಚಾಪ್ಟರ್ 7 ಬಂದ್ಬಿಟ್ಟು ಇಟ್ ಟೆಲ್ಸ್ ಅಸ್ what are the powers of central and state board to make rules. So it tells about the power of the central and state board, right? So ಇಷ್ಟು 7 ಚಾಪ್ಟರ್ಸ್ ಅಂತ ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದ್ವಲ್ಲ, 7 ಚಾಪ್ಟರ್ ಮತ್ತೆ ಸುಮಾರು 51 ಏನೋ ಸೆಕ್ಷನ್ಸ್ ಇದೆ, ರೈಟ್, 54 ಸೆಕ್ಷನ್ಸ್ ಇದೆ. ಸೊ 54 ಸೆಕ್ಷನ್ಸ್ ನಾವು ಸ್ಟಡಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಮಗೆ ಇಂಪಾರ್ಟೆಂಟ್ ಆಗಿರೋದು ಏನು ಅಂತ ಅಂದ್ರೆ, ಅದು ಬಂದ್ಬಿಟ್ಟು ನಮಗೆ ಸೆಂಟ್ರಲ್ ಬೋರ್ಡಿಗೆ ಏನೇನ್ ಜವಾಬ್ದಾರಿ ಇದೆ, ಏನೇನ್ ರೆಸ್ಪಾನ್ಸಿಬಿಲಿಟಿ ಇದೆ, ಹಾಗೆ ಸ್ಟೇಟ್ ಬೋರ್ಡಿಗೆ ಏನೇನ್ ರೆಸ್ಪಾನ್ಸಿಬಿಲಿಟಿ ಇದೆ, ಮತ್ತು ಚಾಪ್ಟರ್ 6 ಅಲ್ಲಿ ಇದೆಯಲ್ಲ ಪೆನಾಲ್ಟೀಸ್ ಏನೇನಿರುತ್ತೆ ಅನ್ನೋದನ್ನ ನಾವು ಈ ಒಂದು ಸೆಷನ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ದಟ್ ಈಸ್ ದೇರ್ ಇನ್ ಯುವರ್ ಸಿಲೆಬಸ್. ಓಕೆ, ಸೊ ಮೊದಲನೇದಾಗಿ ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ದಟ್ ಈಸ್ ಕಾಲ್ಡ್ CPCB, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. So what are the functions? Nodana, first one nodana. To improve the quality of air and prevent, control and abate air pollution in the country. Right? That is the basic thing. That is the basic thing. That is the basic objective. Alva? Prevent madodu, control madodu, matte abate madodu. Ide basic objective. Prati vandu pollution control board indu. ಎರಡನೇದಾಗಿ ಟು ಅಡ್ವೈಸ್ ದ ಸೆಂಟ್ರಲ್ ಗವರ್ನಮೆಂಟ್ ಆನ್ ಮ್ಯಾಟರ್ಸ್ ಪರ್ಟೈನಿಂಗ್ ಟು ದ ಏರ್ ಪೊಲ್ಯೂಷನ್. ದಟ್ ಮೀನ್ಸ್ ದ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಟ್ ಕ್ಯಾನ್ ಅಡ್ವೈಸ್ ದ ಸೆಂಟ್ರಲ್ ಗವರ್ನಮೆಂಟ್ ಇನ್ ದ ಮ್ಯಾಟರ್ ಆಫ್ that controlling, prevention and abatement of air pollution. Next is to coordinate the activities of the state board and resolve dispute among them, right? So central board noru they can coordinate activities ಮಾಡ್ತಾ ಇರಬೇಕು, because awareness ಹರಡಿಸಬೇಕು, ನಾಲೆಜ್ ಕೊಡಬೇಕು, ಜನಗಳಿಗೂ ಕೂಡ ಮಾಸಿಗೂ ಕೊಡಬೇಕು, ಜೊತೆಗೆ ಸ್ಟೇಟ್ ಬೋರ್ಡ್ ಅಲ್ಲಿ ಇರುವಂತಹ ಕಮಿಟಿಯಲ್ಲಿ ಮೆಂಬರ್ಸ್ ಇರುವಂತ ಅವ್ರಿಗೂ ಕೊಡಬೇಕು. ಸೊ ದೇರ್ ಆರ್ ಲಾಟ್ಸ್ ಆಫ್ ಆಕ್ಟಿವಿಟೀಸ್ ರೆಗ್ಯುಲರ್ಲಿ ಗೋಯಿಂಗ್ ಆನ್. ಆ ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡಕ್ಕೆ, ಕೋಆರ್ಡಿನೇಟ್ ಮಾಡಕ್ಕೆ, ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸೆಂಟ್ರಲ್ ಬೋರ್ಡ್, ರೈಟ್? ಅಂಡ್ ಟು ರಿಸಾಲ್ವ್ ದ ಡಿಸ್ಪ್ಯೂಟ್ ಬಿಟ್ವೀನ್ ದ ಸ್ಟೇಟ್ ಬೋರ್ಡ್. ಸ್ಟೇಟ್ ಬೋರ್ಡ್ ಒಳಗಡೆ ಏನಾದ್ರೂ ಡಿಸ್ಪ್ಯೂಟ್ ಇದ್ರೆ ಅದನ್ನು ಕೂಡ ರಿಸಾಲ್ವ್ ಮಾಡೋದು ಜವಾಬ್ದಾರಿ ಯಾರ್ದು? ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದು. ನೆಕ್ಸ್ಟ್ ನೋಡೋಣ, ಟು ಪ್ರೊವೈಡ್ ಟೆಕ್ನಿಕಲ್ ಅಸಿಸ್ಟೆನ್ಸ್, ಗೈಡೆನ್ಸ್ ಅಂಡ್ ಸ್ಪಾನ್ಸರ್ ರಿಸರ್ಚ್ ಟು ದ ಸ್ಟೇಟ್ ಬೋರ್ಡ್. ಸೊ ಸ್ಟೇಟ್ ಬೋರ್ಡಿಗೆ ರಿಸರ್ಚ್ ಮಾಡಲಿಕ್ಕೆ ಸ್ಯಾಂಪಲ್ ತಗೊಂಡ್ಬಿಟ್ಟು ಆ ಒಂದು ಪರ್ಟಿಕ್ಯುಲರ್ ಸ್ಯಾಂಪಲ್ ಅಲ್ಲಿ ಎಷ್ಟು ಮಟ್ಟಕ್ಕೆ ಪೊಲ್ಯೂಟೆಂಟ್ ಇದೆ ಅನ್ನೋದನ್ನ ಇದನ್ನೆಲ್ಲ ಸ್ಟಡಿ ಮಾಡಬೇಕು. ಮತ್ತೆ ಹೊಸ ಹೊಸ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಬೇಕು, ಪೊಲ್ಯೂಟೆಂಟ್ಸ್ ನ ಕಲೆಕ್ಟ್ ಮಾಡಲಿಕ್ಕೆ, ರೆಡ್ಯೂಸ್ ಮಾಡಲಿಕ್ಕೆ. ಸೊ ಇಂಥ ಎಲ್ಲ ರಿಸರ್ಚ್ ವರ್ಕಿಗೆ ಸೆಂಟ್ರಲ್ ಬೋರ್ಡ್ ಏನ್ ಮಾಡಬೇಕು? ಗೈಡ್, ಅಸಿಸ್ಟೆಂಟ್ಸ್ ಮತ್ತೆ ಸ್ಪಾನ್ಸರ್ ಕೂಡ ಮಾಡಬೇಕಾಗತ್ತೆ. ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್.
ಪ್ಲಾನ್ ಅಂಡ್ ಆರ್ಗನೈಸ್ ನೇಷನ್ ವೈಡ್ ಪ್ರೋಗ್ರಾಮ್ಸ್. ಸೊ ನೇಷನ್ ವೈಡ್ ಪ್ರೋಗ್ರಾಮ್ಸ್ ಅನ್ನ ಆರ್ಗನೈಸ್ ಮಾಡಿಬಿಟ್ಟು ಅದರಲ್ಲಿ ದೇ ಹ್ಯಾವ್ ಟು ಟೇಕ್ ಕೇರ್ ದಟ್ ದ ಪೀಪಲ್ ಗೆಟ್ ಅವೇರ್ನೆಸ್ ಆಫ್ ದಿ ಏರ್ ಪೊಲ್ಯೂಷನ್. 6 ನೋಡ್ತಾ ಇದ್ದೀರಾ. ಈಗ ನಾವು ಟೆಲಿವಿಷನ್ ಅಲ್ಲಿ ನೋಡ್ತಾ ಇರ್ತೀವಿ, ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಗೌರ್ಮೆಂಟ್ ಕಡೆಯಿಂದಾನೇ ಬಂದಿರುತ್ತೆ ಅಲ್ವಾ. ಅದು ನಮಗೇನು ಹೇಳುತ್ತೆ, ಯಾವ ರೀತಿ ನಾವು ನಮ್ಮ ವೆಹಿಕಲ್ ಅಲ್ಲಿ ವಾಟ್ ವಿ ಸೇ ಏನಂತೀರ ಅದನ್ನ, ಸ್ಮೋಕ್ ಡಿಸ್ಚಾರ್ಜ್ ಆಗಬಾರ್ದು, ಅದನ್ನ ಟೆಸ್ಟ್ ಮಾಡಿಸ್ಬೇಕು ಅಲ್ವಾ. ದಟ್ ಟೆಸ್ಟ್ ಶುಡ್ ಬಿ ಡನ್, ರೈಟ್. ಸೊ ವೆಹಿಕಲ್ಸ್ ನೀವು ವೆನ್ ಯು ಆರ್ ನಾಟ್ ಅಟ್ ದ ಸಿಗ್ನಲ್ ಯು ಶುಡ್ ಆಫ್ ಇಟ್ ಅಲ್ವಾ. ಈ ತರದ ಇನ್ಸ್ಟ್ರಕ್ಷನ್ಸ್ ನೀವು ನೋಡ್ತಾ ಇರ್ತೀರಾ. ನಾವು ಟೆಲಿವಿಷನ್ ನೋಡುವಾಗ ಗೌರ್ಮೆಂಟ್ ಕಡೆಯಿಂದಾನೇ ಈ ತರ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ನಮಗೆ ಬರ್ತಾ ಇರುತ್ತೆ ಟೆಲಿವಿಷನ್ ಅಲ್ಲಿ ಅಲ್ವಾ. ಸೊ ಈ ತರ ಅಡ್ವರ್ಟೈಸ್ಮೆಂಟ್ ಆಗಿರ್ಬಹುದು, ಮತ್ತೆ ಪ್ಲಾನ್ಸ್ ಪ್ರೋಗ್ರಾಮ್ಸ್ ಆಗಿರ್ಬಹುದು ಆರ್ಗನೈಸ್ ಮಾಡೋದು, ಅದು ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ CPCB. ಪ್ಲಾನ್ ಅಂಡ್ ಆರ್ಗನೈಸ್ ದ ಟ್ರೈನಿಂಗ್ ಪ್ರೋಗ್ರಾಮ್ ಆಫ್ ಪರ್ಸನಲ್, ಅಂದ್ರೆ ಜನಗಳು ಮೆಂಬರ್ಸ್ ಆಫ್ ದ ಸ್ಟೇಟ್ ಬೋರ್ಡ್ ಆಗಿರಬಹುದು. ಮೆಂಬರ್ಸ್ ಆಫ್ ದ ಸ್ಟೇಟ್ ಬೋರ್ಡ್ ಅವರಿಗೆ ದೇ ನೀಡ್ ಟು ಬಿ ಎಜುಕೇಟೆಡ್, ದೇ ನೀಡ್ ಟು ಬಿ ಟ್ರೈನ್ಡ್ ಫಾರ್ ದ respective work, right? So the people who are engaged or to be engaged in the programs, in the committees, in the board, they have to be trained. So ಆ ತರ ಟ್ರೈನಿಂಗ್ಸ್ ಅನ್ನ ಇವರು ಸೆಂಟ್ರಲ್ ಬೋರ್ಡ್ ನವರು ಪ್ಲಾನ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು, ಕೋಆರ್ಡಿನೇಟ್ ಮಾಡಬೇಕು. ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸೆಂಟ್ರಲ್ ಬೋರ್ಡ್. 7th ನೋಡ್ತಾ ಇದ್ರೆ ಟು ಸೆಟ್ ದ ಸ್ಟ್ಯಾಂಡರ್ಡ್ ಫಾರ್ ಏರ್ ಕ್ವಾಲಿಟಿ. ಹೆಂಗ್ ಸೆಟ್ ಮಾಡ್ತಾರೆ ಸ್ಟ್ಯಾಂಡರ್ಡ್ ಅನ್ನ? ದೇ ನೀಡ್ ಟು ಕಲೆಕ್ಟ್, ಕಂಪೈಲ್ ಅಂಡ್ ಪಬ್ಲಿಷ್ ಟೆಕ್ನಿಕಲ್ ಅಂಡ್ ಸ್ಟ್ಯಾಟಿಸ್ಟಿಕಲ್ ಡೇಟಾ. ಸೊ ದೇ ಹ್ಯಾವ್ ಟು ಇನ್ ಇಂಟರ್ವಲ್ ಆಫ್ ಟೈಮ್, ಸ್ವಲ್ಪ ಗ್ಯಾಪ್ ಅಲ್ಲಿ ಅವ್ರೇನ್ ಮಾಡ್ಬೇಕು, ಸ್ಯಾಂಪಲ್ ನ ಕಲೆಕ್ಟ್ ಮಾಡಿಬಿಟ್ಟು ಅದ್ರೊಳಗಡೆ ಎಷ್ಟು ಮಟ್ಟಕ್ಕೆ ಪೊಲ್ಯೂಟೆಂಟ್ ಇದೆ ಅನ್ನೋದನ್ನ ಸ್ಟಡಿ ಮಾಡಿ, ರೈಟ್, ಅದು ಯಾವ ರೀತಿ ಎಫೆಕ್ಟ್ ಮಾಡ್ತಿದೆ ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ ಥಿಂಗ್ಸ್ ಮೇಲೆ, ಅದನ್ನ ಸ್ಟಡಿ ಮಾಡಿಬಿಟ್ಟು ಒಂದು ಸ್ಟ್ಯಾಂಡರ್ಡ್ ಆಫ್ ಏರ್ ಕ್ವಾಲಿಟಿನ ಸೆಟ್ ಮಾಡಬೇಕು ಅಲ್ವಾ. ನೆಕ್ಸ್ಟ್ ನೋಡೋಣ, ಎಸ್ಟಾಬ್ಲಿಷ್ ಆರ್ ರೆಕಗ್ನೈಸ್ ಲ್ಯಾಬ್ ಟು ಅನೇಬಲ್ ದ ಬೋರ್ಡ್ ಟು ಪರ್ಫಾರ್ಮ್ ಇಟ್ಸ್ ಫಂಕ್ಷನ್. ಸೊ ಲ್ಯಾಬೋರೇಟರಿಯಲ್ಲಿ ನಾವು ಟೆಸ್ಟ್ಗಳನ್ನ ಮಾಡೋದ್ರಿಂದ ಆ ಲ್ಯಾಬೋರೇಟರಿನ ಎಸ್ಟಾಬ್ಲಿಷ್ ಮಾಡಬೇಕು ಅಲ್ವಾ. ಸ್ಟೇಟ್ ಅಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಬೋರ್ಡ್ ಇರುತ್ತೆ, ರೈಟ್. ಅದ್ರ ಬಗ್ಗೆ ನಾವು ನಂತರ ಮಾಡೋಣ. ಈ ತರ ಇಷ್ಟು ವೈಡ್ ಸ್ಪ್ರೆಡ್ ಆದಾಗ ರಿಸರ್ಚ್ ಮಾಡಲಿಕ್ಕೆ ಮತ್ತೆ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಲಿಕ್ಕೆ, ಅದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ, ಒಂದು ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಲಿಕ್ಕೆ ಏರ್ ಕ್ವಾಲಿಟಿದು, ಇದಕ್ಕೆಲ್ಲ ನಮಗೆ ಲ್ಯಾಬೋರೇಟರೀಸ್ ಬೇಕು, ಫಿನಾನ್ಸ್ ಬೇಕು ಅಲ್ವಾ. ಸೊ ಆ ಲ್ಯಾಬೋರೇಟರೀಸ್ ಅನ್ನ ಸೆಟ್ ಮಾಡೋದು ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ನಾವು ನೆಕ್ಸ್ಟ್ ವಿ ಕಮ್ ಫಾರ್ ದ ಸೆಕೆಂಡ್ ಥಿಂಗ್, ದಟ್ ಈಸ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಗೆ ಬರ್ತಾ ಇದೀವಿ ನಾವು. ಈಗ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದು ಏನೇನ್ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅವುಗಳ ಫಂಕ್ಷನ್ಸ್ ಏನು ಅನ್ನೋದನ್ನ ನಾವು ಈಗ ಇದರಲ್ಲಿ ವಿ ವಿಲ್ read one by one. First thing is the same thing. So what is the concept, what is the function of State Pollution Control Board? To plan a comprehensive program for the prevention, control and abatement of air pollution in the state. State ಒಳಗಡೆ ಯಾವ ರೀತಿ ಏರ್ ಪೊಲ್ಯೂಷನ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು, ಪ್ರಿವೆಂಟ್ ಮಾಡಬಹುದು, ಅಬೇಟ್ ಮಾಡಬಹುದು, ಅಂದ್ರೆ ಕಡಿಮೆ ಮಾಡಬಹುದು, ಅದನ್ನ ಯಾರು ನೋಡ್ಕೊಬೇಕು? ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನವರು ನೋಡ್ಕೊಬೇಕು. ಕಾಂಪ್ರಿಹೆನ್ಸಿವ್ ಪ್ರೋಗ್ರಾಮ್ ಅಂದ್ರೆ, ಕಾಂಪ್ರಿಹೆನ್ಸಿವ್ ಮೀನ್ಸ್ ದಟ್ ವಿಚ್ ಕ್ಯಾನ್ ಕವರ್ ಎವ್ರಿಥಿಂಗ್, ಎಲ್ಲ ಒಂದು ಕ್ಷೇತ್ರವನ್ನ ಕವರ್ ಮಾಡಿಕೊಂಡು ಅವರು ಸ್ಟೂಡೆಂಟ್ಸ್ ಆಗಿರ್ಬೋದು, ಯೂತ್ಸ್ ಆಗಿರ್ಬೋದು, ಅಥವಾ ಎಂಪ್ಲಾಯರ್ಸ್ ಆಗಿರ್ಬೋದು, ಇವ್ರನ್ನೆಲ್ಲ ಕವರ್ ಮಾಡಿಕೊಂಡು ಅವ್ರಿಗೆಲ್ಲ ಒಂದು ಪ್ರೋಗ್ರಾಮ್ ಅನ್ನ ಸೆಟ್ ಮಾಡಬೇಕು. ಅದು ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಫಂಕ್ಷನ್ ಆಫ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಎರಡನೇದು ನೋಡ್ತಾ ಇದ್ದೀವಿ, ಟು ಅಡ್ವೈಸ್ ಸ್ಟೇಟ್ ಗವರ್ನಮೆಂಟ್ ಆನ್ ಎನಿ ಮ್ಯಾಟರ್ ಆಫ್ ಏರ್ ಅಂಡ್ ಏರ್ ಪೊಲ್ಯೂಷನ್. ಸೊ ಹೇಗೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಕೂಡ ಒಂದು ಏನಂತೀವಿ ಅಡ್ವಾಂಟೇಜ್ ಇತ್ತು, ಏನಂದ್ರೆ ದೇ ಹ್ಯಾವ್ ದ ಪ್ರಿವಿಲೇಜ್ ಟು ಅಡ್ವೈಸ್ ಸೆಂಟ್ರಲ್ ಗವರ್ನಮೆಂಟ್. ಹಾಗೆ ಸ್ಟೇಟ್ ಕಂಟ್ರೋಲ್ ಬೋರ್ಡಿಗೂ ಕೂಡ
they can advise state government about like for example ಯಾವುದಾದ್ರೂ ಇಂಡಸ್ಟ್ರಿ ಸೆಟಪ್ ಮಾಡ್ತಿದ್ದಾರೆ ಅಂತ ಅಂದ್ರೆ they will advise that ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ನಮೆಂಟ್ಗೆ ಅಡ್ವೈಸ್ ಮಾಡ್ತಾರೆ ಇದನ್ನ ಸೆಟಪ್ ಮಾಡಬೇಕು ಮಾಡಬಾರ್ದು, ಯಾವ ಲೊಕೇಶನ್ ಅಲ್ಲಿ ಸೆಟಪ್ ಮಾಡಬೇಕು, ಇದೆಲ್ಲ ದೇ ಕ್ಯಾನ್ ಅಡ್ವೈಸ್ ಟು ದ ಸ್ಟೇಟ್ ಗವರ್ನಮೆಂಟ್. ನೆಕ್ಸ್ಟ್ ನೋಡ್ತಾ ಇದ್ರೆ ಟು ಎನ್ಕರೇಜ್ ಕಂಡಕ್ಟ್ ಅಂಡ್ ಪಾರ್ಟಿಸಿಪೇಟ್ ಇನ್ ಇನ್ವೆಸ್ಟಿಗೇಷನ್ಸ್ ರಿಸರ್ಚ್ ಆನ್ ಪ್ರಾಬ್ಲಮ್ಸ್ ಆಫ್ ಏರ್ ಪೊಲ್ಯೂಷನ್ಸ್. ಲೈಕ್ ನೀವು ನೋಡ್ತೀರಾ, ನಾವು ಇಂಟರ್ವ್ಯೂಸ್ ಮಾಡ್ತೀವಿ, ಸರ್ವೆ ಮಾಡ್ತಾರೆ, ಯಾವ ರೀತಿ ಏರ್ ಪೊಲ್ಯೂಷನ್ ಆಗ್ತಿದೆ, ಹೇಗೆ ಅದನ್ನ ಕಂಟ್ರೋಲ್ ಮಾಡ್ಬೋದು, ರೈಟ್. ಈ ಇನ್ವೆಸ್ಟಿಗೇಷನ್ಸ್ ಏನಿದೆ ಇದನ್ನ ಎನ್ಕರೇಜ್ ಮಾಡಬೇಕು, ಇದನ್ನ ಕಂಡಕ್ಟ್ ಮಾಡಬೇಕು, ಮತ್ತೆ ಅದರಲ್ಲಿ ಕೂಡ ತಾವು ಪಾರ್ಟಿಸಿಪೇಟ್ ಆಗಬೇಕು. ಸೊ ದಟ್ ಈಸ್ ದ ಥರ್ಡ್ ಥಿಂಗ್. ನೆಕ್ಸ್ಟ್ ನೋಡೋಣ, ಟು ಕೊಲಾಬರೇಟ್ ವಿತ್ ದ CPCB ಇನ್ ಆರ್ಗನೈಸಿಂಗ್ ದ ಟ್ರೈನಿಂಗ್ ಆಫ್ ಪರ್ಸನಲ್. ಸೊ ನಾವು ಅವಾಗಲೇ ಮಾತಾಡಿದ್ವಿ, CPCB ಏನು ಪ್ರೋಗ್ರಾಮ್ಸ್ ಅನ್ನ ಮಾಡುತ್ತೆ, ಟ್ರೈನಿಂಗ್ ಕೊಡುತ್ತೆ ಪರ್ಸನ್ಸ್ ಇನ್ನ. ದೋಸ್ ಪರ್ಸನ್, ಯಾವ ಪರ್ಸನಲ್ ಅಂತೀವಿ ಇಲ್ಲಿ, ದೋಸ್ ಪರ್ಸನ್ಸ್ ಹೂ ಆರ್ ಗೋಯಿಂಗ್ ಟು ಎಂಗೇಜ್ ಆರ್ ಆಲ್ರೆಡಿ ದೇ ಆರ್ ಎಂಗೇಜಿಂಗ್ ಇನ್ ದ ಪ್ರಿವೆನ್ಷನ್ ಆಕ್ಟ್. ಈ ಆಕ್ಟ್ ಅಲ್ಲಿ ಆಲ್ರೆಡಿ ಇರುವಂತಹರು ಸ್ಟೇಟ್ ಬೋರ್ಡ್ ಅಲ್ಲಿ ಮೆಂಬರ್ ಆಗಿರ್ಬೋದು, ಎಂಪ್ಲಾಯ್ ಆಗಿರ್ಬೋದು, ಅವ್ರು ಆಲ್ರೆಡಿ ಇದ್ದಾರೆ, ಇಲ್ಲ ಮುಂದೆ ದೇ ಆರ್ ಗೋಯಿಂಗ್ ಟು ಜಾಯಿನ್ ದ ಬೋರ್ಡ್ ಅಂತವರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಸೆಂಟ್ರಲ್ ಬೋರ್ಡ್ ಜೊತೆಗೆ ಸ್ಟೇಟ್ ಬೋರ್ಡ್ ಕೂಡ ಕೊಲಾಬರೇಟ್ ಆಗಬೇಕು, ಜೊತೆಗೆ ಸೇರಿ ಮಾಡಬೇಕು, ರೈಟ್. ನೆಕ್ಸ್ಟ್ ಟು ಇನ್ಸ್ಪೆಕ್ಟ್ ಇಂಡಸ್ಟ್ರಿಯಲ್ ಪ್ಲಾಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್. ಸೊ ಇಂಡಸ್ಟ್ರಿಯಲ್ ಪ್ಲಾಂಟ್ಸ್ ಏನಿದೆ ಅವುಗಳಿಗೆ ಇನ್ಸ್ಪೆಕ್ಟ್ ಮಾಡಬೇಕು. ದಟ್ ಡಿಪೆಂಡ್ಸ್ ಆನ್ ದಟ್ ಈಸ್ ಡಿಪೆಂಡಿಂಗ್ ಆನ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಅವ್ರು ಯಾವ ಇಂಟರ್ವಲ್ ಅಲ್ಲಿ ಬೇಕಾದ್ರೂ ಅವ್ರು ಬಂದು ಇನ್ಸ್ಪೆಕ್ಟ್ ಮಾಡಬಹುದು ಅಲ್ವಾ. ಆ ತರ ಇನ್ಸ್ಪೆಕ್ಷನ್ ನಡೀತಾ ಇದ್ರೆ ದೇ ವಿಲ್ ಕಮ್ ಟು ನೋ ವೆದರ್ ದ ಇಂಡಸ್ಟ್ರೀಸ್ ಆರ್ ದ ಆರ್ಗನೈಸೇಷನ್ ಈಸ್ ಫಾಲೋಯಿಂಗ್ ದ ರೂಲ್ಸ್ ಆರ್ ನಾಟ್. ಸೊ ಅದನ್ನ ದೇ ಹ್ಯಾವ್ ಟು ಮಾನಿಟರ್ ಇಟ್. ಅದು ನಿಮಗೆ ಫಿಫ್ತ್ ಪಾಯಿಂಟ್ ಹೇಳುತ್ತೆ. ಟು ಕ್ಯಾರಿ ಔಟ್ ಇನ್ಸ್ಪೆಕ್ಷನ್ಸ್ ಇನ್ ಏರ್ ಪೊಲ್ಯೂಷನ್ ಕಂಟ್ರೋಲ್ ಏರಿಯಾಸ್ ಅಟ್ ನೆಸೆಸರಿ ಇಂಟರ್ವಲ್ಸ್ ಅಲ್ವಾ. ಸ್ಪೆಷಲಿ ಏರ್ ಪೊಲ್ಯೂಷನ್ ಕಂಟ್ರೋಲ್ ಏರಿಯಾಸ್ ಅಂತಾನೆ ಇರುತ್ತೆ, ಎಲ್ಲಿ ಜಾಸ್ತಿ ಪೊಲ್ಯೂಷನ್ ಆಲ್ರೆಡಿ ಇದೆ ಅಂತ ಐಡೆಂಟಿಫೈ ಆಗಿದೆ ಅಂತ ಪ್ಲೇಸ್ ಅಲ್ಲಿ ದೇ ಹ್ಯಾವ್ ಟು ಮಾನಿಟರ್, ಇನ್ಸ್ಪೆಕ್ಟ್ ಇನ್ ಇಂಟರ್ವಲ್ಸ್, ರೈಟ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಟು ಅಡ್ವೈಸ್ ಸ್ಟೇಟ್ ಗವರ್ನಮೆಂಟ್ ವಿತ್ ರೆಸ್ಪೆಕ್ಟ್ ಟು ಸ್ಯೂಟಬಿಲಿಟಿ ಆಫ್ ಎನಿ ಪ್ರಿಮಿಸಸ್ ಟು ಎಸ್ಟಾಬ್ಲಿಷ್ ಅನ್ ಇಂಡಸ್ಟ್ರಿ. ಇದನ್ನ ಅವಾಗ ನಾನು ಪಾಯಿಂಟ್ ನಿಮಗೆ ಹೇಳಿದ್ನಲ್ಲ, ಸ್ಟೇಟ್ ಗವರ್ನಮೆಂಟ್ಗೆ ದೇ ಕ್ಯಾನ್ ಅಡ್ವೈಸ್, ರೈಟ್, ಅಬೌಟ್ ದಿ ಪ್ರಿಮಿಸಸ್, ಪ್ಲೇಸಸ್ ವೇರ್ ಎಲ್ಲಿ ನಾವು ಇಂಡಸ್ಟ್ರಿನ ಪ್ಲಾಂಟ್ ಹಾಕ್ಬೋದು ಅನ್ನೋದನ್ನ ಯಾರು ನಿಮ್ಮ ಸ್ಟೇಟ್ ಬೋರ್ಡ್ನವರು ಸ್ಟೇಟ್ ಗವರ್ನಮೆಂಟ್ಗೆ ಅಡ್ವೈಸ್ ಮಾಡಬಹುದು, ರೈಟ್. ಬಿಕಾಸ್ ಯಾವುದೇ ಒಂದು ಇಂಡಸ್ಟ್ರಿ ಪ್ಲೇಸ್ ಮಾಡುವಾಗ ಇವ್ರು ಫಸ್ಟ್ ದೇ ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಫ್ರಮ್ ದ ಗವರ್ನಮೆಂಟ್, ಅಂಡ್ ಗವರ್ನಮೆಂಟ್ ಹತ್ರ ಪರ್ಮಿಷನ್ ಕೇಳಕ್ ಹೋದಾಗ ಆ ಒಂದು ಲೊಕೇಶನ್ ವೆದರ್ ಇಟ್ ಈಸ್ ಓಕೆ ಫಾರ್ ದ ಇಂಡಸ್ಟ್ರಿ ಆರ್ ವೆದರ್ ಇಟ್ ಈಸ್ ಸರೌಂಡೆಡ್ ಬೈ ಸಮ್ ಹಾಸ್ಪಿಟಲ್, ಸ್ಕೂಲ್ಸ್, ಇದನ್ನೆಲ್ಲ ಎಲ್ಲಿಂದ ನಾವು ಅಡ್ವೈಸ್ ಅನ್ನ ಸ್ಟೇಟ್ ಗವರ್ನಮೆಂಟ್ ತಗೊಳುತ್ತೆ ಅಂದ್ರೆ ಇಟ್ ಈಸ್ ಟೇಕನ್ ಬೈ ದಿ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಬಿಕಾಸ್ ದೇ ವಿಲ್ ಬಿ ರೆಗ್ಯುಲರ್ಲಿ ಚೆಕಿಂಗ್ ದ ಏರ್ ಪೊಲ್ಯೂಷನ್ ಸ್ಟೇಟಸ್ ಅಲ್ವಾ. ಸೊ ಈಗ ನಾವು ನೋಡ್ತಾ ಇದ್ದೀವಿ ಪೆನಲ್ಟೀಸ್ ಬಗ್ಗೆ ಅಲ್ವಾ. ಪೆನಲ್ಟೀಸ್ ಬಂದ್ಬಿಟ್ಟು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಚಾಪ್ಟರ್ 6 ಅಲ್ಲಿ ಬರುತ್ತೆ. ಚಾಪ್ಟರ್ 6 ನಮಗೆ ಪೆನಲ್ಟೀಸ್ ಬಗ್ಗೆ ಏನ್ ಹೇಳುತ್ತೆ ನೋಡೋಣ. ಈಗ ಪೆನಲ್ಟೀಸ್ ಬಗ್ಗೆ ಏನ್ ಹೇಳ್ತಿದೀವಿ, ಸೊ ಇಫ್ ಸಂಬಡಿ ಇಸ್ ನಾಟ್ ಫಾಲೋಯಿಂಗ್ ದ ರೂಲ್, ರೈಟ್, ದ ಲಾ ಸ್ಟೇಟ್ಸ್ ದಟ್, ಏನ್ ಹೇಳುತ್ತೆ ಲಾ ನಮಗೆ, ಫೇಲಿಯರ್ ಟು ಕಂಪ್ಲೈ ವಿತ್ ದ ರೂಲ್ಸ್. ಯಾವ ರೂಲ್ಸ್ ಅಂದ್ರೆ ಸೆಕ್ಷನ್ 21 ಮತ್ತೆ 22 ಅಲ್ಲಿ ಕೆಲವೊಂದು ರೂಲ್ಸ್ ಕೊಟ್ಟಿದ್ದಾರೆ. ಆ ರೂಲ್ಸ್ ಅನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಇಟ್ ವಿಲ್ ರಿಸಲ್ಟ್ ಇನ್ ಪನಿಷ್ಮೆಂಟ್. ಏನ್ ಪನಿಷ್ಮೆಂಟ್ ಇರುತ್ತೆ, ಮಿನಿಮಮ್ ಪನಿಷ್ಮೆಂಟ್ ಬಂದ್ಬಿಟ್ಟು 1 ವರ್ಷದಿಂದ 6 ತಿಂಗಳು, 1 ವರ್ಷ ಇಲ್ಲ 6 ತಿಂಗಳು ಇಂಪ್ರಿಸನ್ಮೆಂಟ್ ಆಗಬಹುದು, ರೈಟ್. ಅದನ್ನೇ ಮತ್ತು ಕಂಟಿನ್ಯೂ ಮಾಡಿದ್ರೆ ಇದನ್ನ ನಾವು 6 years ವರೆಗೆ ಕೂಡ ಎಕ್ಸ್ಟೆಂಡ್ ಮಾಡಬಹುದು ವಿತ್ ಫೈನ್. ಓಕೆ, ಇಫ್ ದ ಫೇಲಿಯರ್ ಕಂಟಿನ್ಯೂಸ್, ಮತ್ತು ಕಂಟಿನ್ಯೂ ಮಾಡಿ, an additional fine of 25,000 rupees per day is introduced till the time the offense does not stop. ಇನ್ನೂ ಕಂಟಿನ್ಯೂ ಮಾಡ್ದ ಅಂದ್ರೆ ಒಂದು ಇಂಡಸ್ಟ್ರಿ ಮಾಡ್ತು ಅಂತ ಅಂದ್ರೆ ಅದು ಪ್ರತಿ ಒಂದ್ ದಿವಸ ಪರ್ ಡೇಗೆ ದೇ ಹ್ಯಾವ್ ಟು ಪೇ ದ ಫೈನ್ ಆಫ್ ಅಮೌಂಟ್ 25,000 ಟಿಲ್ ದೇ ಸ್ಟಾಪ್ ಪೊಲ್ಯೂಟಿಂಗ್ ದಿ ಏರ್, still they stop unfollowing the
ರೂಲ್ ಅಲ್ವಾ. ಇದಾದ್ಮೇಲೂ ಇನ್ನೂ ಒಂದು ಸ್ಟೆಪ್ ಫಾರ್ವರ್ಡ್ ಹೋಗೋಣ. ಇಫ್ ದ ಫೇಲಿಯರ್ ಕಂಟಿನ್ಯೂಸ್ ಫಾರ್ ಮೋರ್ ದನ್ ಅ ಇಯರ್, ಒಂದು ವರ್ಷಕ್ಕಿಂತ ಜಾಸ್ತಿ, ಸಿ 25,000 per day ಅಂತ ಹೇಳ್ಬಿಟ್ಟು they will not be collecting 25,000 per day and leave the industries. ಏನ್ ಮಾಡ್ತಾರೆ, if they continue doing the same thing for the year, then the culprit is punishable for imprisonment for a minimum of 2 years and can be extended up to 7 years with fine. So these are the penalties that are written in the Air Act. Air Act ಅಲ್ಲಿ ಚಾಪ್ಟರ್ 6 ಅಲ್ಲಿ ಈ ಪೆನಾಲ್ಟೀಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇದೆ. ಓಕೆ, ಸೊ ವಾಟ್ ಈಸ್ ಆಕ್ಚುಲಿ ಕನ್ಕ್ಲೂಷನ್? ಏನ್ ಕನ್ಕ್ಲೂಷನ್ ನೋಡ್ತೀವಿ? ಏನ್ ಇಷ್ಟೆಲ್ಲ ಓದಿದ್ಮೇಲೆ ಆಕ್ಟಿನ್ ಬಗ್ಗೆ ತಿಳ್ಕೊಂಡ್ಮೇಲೆ ನಮಗೆ ಏನ್ ಕನ್ಕ್ಲೂಷನ್ ಸಿಕ್ತು? ಸೊ ಏನಂದ್ರೆ, ಇಟ್ ಈಸ್ ಅ ಕಾಂಪ್ರಿಹೆನ್ಸಿವ್ ಲೆಜಿಸ್ಲೇಷನ್ ಅಲ್ವಾ, ವಿತ್ ಮೋರ್ ದೆನ್ 50 ಸೆಕ್ಷನ್ಸ್, 54 ಸೆಕ್ಷನ್ಸ್ ಏನೋ ಬರುತ್ತೆ. ಈ ಎಲ್ಲಾ ಸೆಕ್ಷನ್ಸ್ ನಮಗೆ ಏನ್ ಮಾಡುತ್ತೆ, ಇಟ್ ಗಿವ್ಸ್ ದ ಪ್ರೊವಿಷನ್ ಫಾರ್ ಬೋತ್ ಸೆಂಟ್ರಲ್ ಅಂಡ್ ಸ್ಟೇಟ್ ಬೋರ್ಡ್. ಸೆಂಟ್ರಲ್ ಬೋರ್ಡ್ ಮತ್ತೆ ಸ್ಟೇಟ್ ಬೋರ್ಡ್ ಏನೇನು ಫಂಕ್ಷನ್ಸ್ ಮಾಡಬೇಕು, ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಬೋರ್ಡ್, ದಟ್ ಈಸ್ ಗಿವನ್ ಇನ್ ದೀಸ್ ಸೆಕ್ಷನ್ಸ್. ಸೊ ಏನ್ ಫಂಕ್ಷನ್ಸ್, ಏನೇನು ನಾವು ಕನ್ಕ್ಲೂಡ್ ಮಾಡ್ತೀವಿ ಹಾಗಾದ್ರೆ? ದಿಸ್ ಪವರ್ ಟು ಡಿಕ್ಲೇರ್ ಪೊಲ್ಯೂಷನ್ ಕಂಟ್ರೋಲ್ ಏರಿಯಾಸ್ ಅಲ್ವಾ. ಸೊ ಸ್ಟೇಟ್ ಬೋರ್ಡಿಗೆ ಮತ್ತೆ ಸೆಂಟ್ರಲ್ ಬೋರ್ಡಿಗೆ ಏನೇನು ಪವರ್ಸ್ ಇದೆ? ಪವರ್ ಟು ಡಿಕ್ಲೇರ್ ಪೊಲ್ಯೂಷನ್ ಕಂಟ್ರೋಲ್ ಏರಿಯಾ. ಯಾವ ಏರಿಯಾದಲ್ಲಿ ನಾವು ಪೊಲ್ಯೂಷನ್ ನ ಕಂಟ್ರೋಲ್ ಮಾಡಬೇಕು ಅನ್ನೋದು ಯಾರು ಡಿಕ್ಲೇರ್ ಮಾಡ್ತಾರೆ? ಇಟ್ ಈಸ್ ಡಿಕ್ಲೇರ್ಡ್ ಬೈ ದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಬೋತ್ ಇನ್ ಸೆಂಟ್ರಲ್ ಅಂಡ್ ಇನ್ ಸ್ಟೇಟ್. Restrictions on certain industrial units. They can put restrictions, seriously. They can put restrictions on certain industrial units. Authority of boards to limit emission of air pollutants. They can limit because they have to set the standard of air quality. ಅಲ್ವಾ, ಅವರೇ ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡೋದ್ರಿಂದ ಎಷ್ಟು ಮಟ್ಟಕ್ಕೆ ನಾವು ಪೊಲ್ಯೂಟೆಂಟ್ ಅನ್ನ ಎಮಿಟ್ ಮಾಡಬಹುದು, ವಾಟ್ ಶುಡ್ ಬಿ ದ ಕಾನ್ಸಂಟ್ರೇಷನ್ ಅನ್ನೋದು they can set it. Power of entry, inspection, taking samples and analysis. They can take in entry in your industry anytime. They can inspect, right, anytime. They can take samples and they can analyze. That is their power. Nobody can stop them. Next is they can collect the penalties. They can put the punishments. So the act especially empowers. ಈ ಆಕ್ಟ್ ಏನ್ ಮಾಡುತ್ತೆ, ಇದು ಸ್ಪೆಷಲ್ ಆಗಿ ಸ್ಟೇಟ್ ಗವರ್ನಮೆಂಟ್ ಗೆ ಎಂಪವರ್ ಮಾಡುತ್ತೆ, ಪವರ್ ಕೊಡುತ್ತೆ ಟು ಡೆಸಿಗ್ನೇಟ್ ಏರ್ ಪೊಲ್ಯೂಷನ್ ಏರಿಯಾಸ್ ಅಲ್ವಾ, ಟು ಪ್ರಿಸ್ಕ್ರೈಬ್ ದ ಟೈಪ್ ಆಫ್ ಫ್ಯೂಲ್ ಟು ಬಿ ಯೂಸ್ಡ್ ಇನ್ ದೀಸ್ ಡೆಸಿಗ್ನೇಟೆಡ್ ಏರಿಯಾಸ್. ಆ ಪರ್ಟಿಕ್ಯುಲರ್ ಏರಿಯಾ ಯಾವುದು, ರೈಟ್, ಏರಿಯಾ ಏರ್ ಪೊಲ್ಯೂಷನ್ ಏರಿಯಾ ಯಾವುದು, ಅಲ್ಲಿ ಯಾವ ಫ್ಯೂಲ್ ಅನ್ನ ಉಪಯೋಗಿಸಬೇಕು ಅನ್ನೋದು ಕೂಡ ಬೋರ್ಡ್ಸ್, ಸ್ಟೇಟ್ ಮತ್ತೆ ಸೆಂಟ್ರಲ್ ಬೋರ್ಡ್ ಡಿಸೈಡ್ ಮಾಡುತ್ತೆ. ಅಕಾರ್ಡಿಂಗ್ ಟು ದಿಸ್ ಆಕ್ಟ್, ನೋ ಪರ್ಸನ್ ಕ್ಯಾನ್ ಆಪರೇಟ್ ಸರ್ಟನ್ ಟೈಪ್ಸ್ ಆಫ್ ಇಂಡಸ್ಟ್ರಿ ಇನ್ಕ್ಲೂಡಿಂಗ್, ನೀವು ಸಿಮೆಂಟ್ ಆಗಿರ್ಬೋದು, ಫರ್ಟಿಲೈಸರ್, ಪೆಟ್ರೋಲಿಯಂ ಇಂಡಸ್ಟ್ರಿ, ಯಾವುದೇ ಇಂಡಸ್ಟ್ರಿ ಆಗಿರ್ಬೋದು, without the permission of the state board they cannot start it. The main object of the board is to provide the prevention, control and abatement of air pollution. That is the last thing that I want to tell in this session, that what is the conclusion, the main object of the board, state board ಆಗಿರ್ಬೋದು, central board ಆಗಿರ್ಬೋದು, ಇವುಗಳ main objective ಏನು ಅಂತ ಅಂದ್ರೆ to prevent, to control and to abatement of air pollution, right? So that was actually the last slide. So that completes the session today. ಈಗ ನಾವು ಇಲ್ಲಿ we were talking about state pollution control board. So this is the picture of Karnataka State Pollution Control Board somewhere in Bangalore. So it was like Church Road in Bangalore anta ittu. So there you can see Karnataka State Pollution Control Board, which is in Bangalore. But we have I read somewhere that we have the headquarter is in Bangalore, that is KSPCB headquarter, Karnataka State Pollution Control Board headquarter is in Bangalore, but they have 44 regional offices. 44 regional offices ಇದೆ ಅಂದ್ರೆ ಸುಮಾರು ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಆಫೀಸ್ ಇದೆ. ಸೊ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿ ದಾವಣಗೆರೆಯಲ್ಲಿ ರೀಜನಲ್ ಆಫೀಸ್ Karnataka State Pollution Control Board. This is the office which is in Devraj Arras layout, right? So somewhere if you all come for offline, so someday we can all go for the State Pollution Control Board regional office and we can find what all they are doing for the
ಸಿಟಿ ಆ್ಯಂಡ್ ಫಾರ್ ದ ಡಿಸ್ಟ್ರಿಕ್ಟ್. ಹೌ ದೇ ಆರ್ ಕಂಟ್ರೋಲಿಂಗ್, ಹೌ ದೇ ಮಾನಿಟರ್, ಹೇಗೆ ಮಾನಿಟರ್ ಮಾಡ್ತಾರೆ, ಹೇಗೆ ಕಂಟ್ರೋಲ್ ಮಾಡ್ತಾರೆ, ಹೇಗೆ ಪೆನಾಲ್ಟೀಸ್ ಹಾಕ್ತಾರೆ, ಅವ್ರದ್ದು ಏನೇನು ಪವರ್ಸ್ ಇದೆ, ಹೇಗೆ ಪ್ರೋಗ್ರಾಮ್ಸ್ ಮಾಡ್ತಾರೆ, ಎಷ್ಟು ಇಂಟರ್ವಲ್ ಆಫ್ ಟೈಮಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಾರೆ. ಸೊ ಇದನ್ನೆಲ್ಲ ನಾವೇನು ಮಾಡ್ಬೋದು, ನೀವು ಆಫ್ಲೈನ್ ಬಂದರೆ ವಿ ಕ್ಯಾನ್ ವಿಸಿಟ್ ಸಮ್ ಡೇ, ರೈಟ್, ಆಫೀಸ್, ಆ್ಯಂಡ್ ವಿ ಕ್ಯಾನ್ ಸ್ಟಡಿ ದಟ್. ಇನ್ನೂ ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ. ಸೊ ವಾಟ್ ವಾಸ್ ಟುಡೇಸ್ ಔಟ್ಕಮ್? ಇವತ್ತಿನ ಔಟ್ಕಮ್ ಏನು? ನಮಗೆ ಏರ್ ಆಕ್ಟ್ ಇದರದ್ದು ಹಿಸ್ಟ್ರಿ ಗೊತ್ತಾಯಿತು, ರೈಟ್. ಪ್ರತಿಯೊಂದು ಸ್ಟೇಟಲ್ಲಿ ಆಲ್ರೆಡಿ 1974 ಏನೋ ನಾವು ಮಾತಾಡಿದ್ವಲ್ಲ, ಆಲ್ರೆಡಿ ವಾಟರ್ ಆಕ್ಟ್ ಬಂದಿರೋದ್ರಿಂದ ಎಲ್ಲ ಸ್ಟೇಟಲ್ಲೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಓಪನ್ ಆಗಿತ್ತು, ರೈಟ್. ಬಟ್ ಕೆಲವೊಂದು ಎಲ್ಲೆಲ್ಲಿ ಓಪನ್ ಆಗಿದೆ ಅದೇ ಪೊಲ್ಯೂಷನ್ ಬೋರ್ಡ್, ವಾಟರ್ ಪೊಲ್ಯೂಷನ್ ಬೋರ್ಡ್ ಅನ್ನು ನಾವು ಏರ್ ಪೊಲ್ಯೂಷನ್ ಕೂಡ ಯೂಸ್ ಮಾಡ್ಕೊಂಡ್ವಿ. ಬಟ್ ಎಲ್ಲೆಲ್ಲಿ ಓಪನ್ ಆಗಿರ್ಲಿಲ್ಲ, ಹೊಸದಾಗಿ ಅಲ್ಲಿ ಏರ್ ಪೊಲ್ಯೂಷನ್ಗೆ ಆಫೀಸಸ್ ಹೆಡ್ ಕ್ವಾರ್ಟರ್ಸ್ ನ ಬಿಲ್ಡಪ್ ಮಾಡಿದ್ರು. ಓಕೆ, ಸೊ ಅದ್ರ ಬಗ್ಗೆ ನೋಡಿದ್ವಿ. ಆಬ್ಜೆಕ್ಟಿವ್ಸ್ ನೋಡಿದ್ವಿ. ಏರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕು ಅಂದ್ರೆ ಏರ್ ಆಕ್ಟ್ ಇಂದ ಏನೇನು ಆಬ್ಜೆಕ್ಟಿವ್ಸ್ ಇದೆ, ವಾಟ್ ಈಸ್ ದ ಮೇನ್ ಕ್ರೈಟೇರಿಯಾ, ರೈಟ್. ಯಾಕೆ ನಾವು, ವಾಟ್ ಈಸ್ ದ ರೀಸನ್ ಫಾರ್ ದ ಏರ್ ಆಕ್ಟ್. ದೆನ್ CPCB, ರೈಟ್. CPCB ಅಂದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಇದರದ ಪವರ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು ನೋಡಿದ್ವಿ. ಹಾಗೆ SPCB ಅಂದ್ರೆ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಇದರದ ಪವರ್ ಏನು ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ಏನು ಮತ್ತೆ ಪೆನಾಲ್ಟೀಸ್. ಸೊ ನಾವು 54 ಸೆಕ್ಷನ್ಸ್ ಅನ್ನ ಖಂಡಿತ ನಾವು ಸಿಲೆಬಸ್ ಅಲ್ಲಿ ಇಡಕ್ಕಾಗೋದಿಲ್ಲ. ಅದಕ್ಕೆ ಈ 3 ಸೆಕ್ಷನ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಇವುಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೇನೆ. Okay, so thank you students. With that we finish our second unit, that is air pollution, right. In few days you will also get the notes on them. Thank you. Good day to all.